ಎಲ್ಗೋದ್ರಿ ಇವರು ಹರಿತಾ ಜಯಮ್ಮ ಇಬ್ರು ಇಲ್ವಲ್ಲ ಮನೆಯಾಗೆ. ಒಂದಿಟ್ಟು ಹೋಗ್ಬೇಕಾದ್ರೂ ಈ ಕೆಮ್ಮು ಕೊಡ್ತಾರೆ ಅಂದ್ರೆ ಯಾರು ಇಲ್ವಲ್ಲ. ಈ ಜಯ್ಯ ಆದ್ರೂ ಈಗ ಕೊಡ್ಬೇಕಾಗಿತ್ತು. ಯಾಕೋ ಎಲ್ಗೋ ಹೋಗ್ಯವಳಲ್ಲ. ಹರಿತಾ ಎಲ್ಗೋ ಹೋಗ್ತೀನಿ ಅಂತ ಹೋದ್ಲು. ಇಕ್ಕೊಂಡು ಉಣ್ಣು ಅಂತ ಹೇಳಿಳು. ನನಗೆ ಆ ಕುಕ್ಕರ್ನ ಪಕ್ಕರ್ನ ಒಟ್ಟನು ಬಿಚ್ಕೊಂಡು ಇಕ್ಕೊಂಡು ಉಂಬಕ್ ಬರಲ್ಲ. ಯಾತೋ ಪಲಾವ ಯಾತ ಮಾಡಿದೀನಿ ಅಂತಿದ್ಲು. ಅದನ್ನ ತಿರುಗ್ಸಕ್ ಬರಲ್ಲ. ಅದ್ಯಾತ ಇದು ಯಾತ ವಿಸಲ್ ಪಸಲ್ ಎಲ್ಲನ ಹೋದ್ಮೇಲೆ ಇಕ್ಕೊಂಡು ಉಣ್ಣಜ್ಜಿ ಅಂತ ಹೇಳಿ ಹೋದ್ಲು ಈ ಹರಿತಾ. ಅದು ಎಲ್ಗೆ ಹೋದ್ಲ ಏನೋ. ಈ ಜೈ ಎಲ್ಗೆ ಹೋದ್ಲ. ಅವಳನ್ನ ಈಗ ಕೊಡ್ತಾಳೆ ಅಂದ್ರೆ ನಾನು ಸೊಸೆ ಅನ್ನಿಸ್ಕೊಂಡಳು. ಅವಳು ಅದು ಯಾಕೆ ಬ್ಯೂಟಿ ಪಾರ್ಲರ್ ಮಾಡ್ತಾಳೋ ಏನು ಕತ್ಯ ಹೊರಟು ಬಿಡ್ತಾಳೆ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಟೈಮ್ ಆತು ಅಂತ ನಾನು ಒಂದು ಲೋಟ ಕಾಫಿ ಕಾಸು ಕೊಡಿ ಸೊಸೆ ಅಂತ ಅಂದ್ರೂ ಕೇಳಲ್ಲ ನನ್ನ ಮಾತ. ಅತ್ತೆ ಅನ್ನೋದು ಒಂದೀಟು ಗೌರವನೇ ಇಲ್ಲ ಅವಳಿಗೆ. ಈ ಮುದುಕಿ ಇಲ್ಲೇ ಕೊಕ್ಕಾಣೈತಿ. ಇನ್ನ ತಿಂದೆವಳ ಇಲ್ವು ಅದೇ ಇದ್ದಾಳ ಇಲ್ವ ಮನೆಯಾಗಿ. ಜಯಮ್ಮ ಎಲ್ಲಿಗೆ ಹೋಗಿದ್ದೆ ಇಟ್ಟ ತಿಂತಕನ? ಎಲ್ಲಿಗೆ ಅಂದ್ರೆ ಏನೋ ಕೆಲಸ ಇರ್ತಾವೆ ಹೋಗ್ತೀವಿ. ಏನೆಲ್ಲ ನಿನ್ಗೇನು ಹೇಳ್ಬಿಟ್ಟು ಹೋಗ್ಬೇಕೇನು? ನೀನೇನು ನನ್ನ ಗಂಡನೇ ನನ್ನ ಮಾತು ಕೇಳಲ್ಲ. ಕೆಲ್ಸಕ್ಕೆ ಹೋಗಿರೋಣ ಯಪ್ಪ ತಿಂಗಳಿಗೆ ಒಂದ್ಸಲಿನೋ 2 ತಿಂಗಳಿಗೆ ಒಂದ್ಸಲಿನೋ ಬಂದು ಹೋಗ್ತೈತಿ ದುಡ್ಡು ಕೊಟ್ಟು. ನೀನೇನು ವಿಚಾರಿಸೋದನ್ನ ಎಲ್ಗಾನ ಹೋಗ್ತೀನಿ. ನೀನು ಎಲ್ಗಾನ ಹೋಗಿ ಸಾಯಿ, ನನಗೇನಾಗಬೇಕಾಗೈತಿ? ನನಗೆ ಹೊಟ್ಟಸ್ತೈತಿ. ಒಂದಿಟ್ಟು ಹೋಗ್ಬೇಕಿಕ್ಕೆ ಬಂದು ತಂದ್ಕೊಡು ಜಲ್ದಿ. ಏನೋ ನಾನು ಮಾತು ಕೇಳಿ ನಮ್ಮ ಎಲ್ಗೆ ಹೋಗಿದ್ದಮ್ಮ ಇಟ್ಟ ತಿಂತಕ್ಕನ ಅಂತಾನೆ. ನಾನೇನೇನು ಹೋಗ್ಬೇಡ ಅಂತ ಹೇಳಿನೇನೆ ನಿನಗೆ? ಯಾಕಂಗಾಡ್ತಾ ಇದೆಯಾ? ನಾನು ಈ ಮನೆಗೆ ಬೀಗ್ತಿ ಗೊತ್ತೈತಲ್ಲ. ನನ್ನ ಮಗ ನಿನ್ನ 5 ಹಸುಗಳನ್ನ ಮೇಸ್ಕೊಂಬರ್ತಾನೆ. ಅದಕ್ಕೆ ನೀನೇನು ಸಂಬಳ ಕೊಡ್ತಾ ಇಲ್ಲ. ಬರೀ ಪುಕ್ಸಟ್ಟೆ ದುಡಿಸ್ಕೊಂತಾ ಇದೆಯಾ? ನನ್ನ ಮಗಳಿಗೆ ಮೋಸ ಮಾಡಿ ಮದುವೆ ಆಗಿಲ್ವಾ? ಅದಕ್ಕಿಂತ ಇನ್ನೇನು ಆಗ್ಬೇಕು ನಮ್ಮ ಮನೆಗೆ ನಿಮ್ಮಿಂದ? ಅಷ್ಟು ದೊಡ್ಡ ಮೋಸ ಆಗೈತಿ. ಇಲ್ದಿದ್ರೆ ನನ್ನ ಮಗಳು ಅಮೇರಿಕಾ ಫಾರಿನಾಗ ಇರ್ತಿರ್ಲಿ ಇಷ್ಟು ದಿನ ಇಷ್ಟೊತ್ತಿಗೆ. ಏನೋ ನಿನ್ನ ಮಗ ಫಾರಿನಾಗ ಇದ್ದಾನೆ ಅಮೇರಿಕಾಗ ಇದ್ದಾನೆ ಅಂತನ ಯಾಮಾರಿ ಬಿದ್ದು ಮದ್ವೆ ಆಗಿದ್ವಿ. ನಾವೇನ ಜೈಲಿಗೆ ಕಳ್ಸಿದ್ರೆ ನಿನ್ನ ಮಗನ್ನ ನೀನು ಅಲ್ಲೆಲ್ಲ ಭಿಕ್ಷೆ ಬೆಡ್ಕೊಂಡು ತಿನ್ಬೇಕಾಗಿತ್ತು. ನಿನ್ನ ಮಗ ಜೈಲ್ನಾಗೆ ಮುದ್ದೆ ಮುರಿತಿದ್ದ ನಾವೇನ ಜೈಲಿಗೆ ಕಳ್ಸಿದ್ರೆ. ಅದನ್ನ ನೆನ್ಪಲ್ಲಿ ಇಟ್ಕ. ಅದಕ್ಕೆ ಕಣೆ ನಾನು ಸುಮ್ಮನೆ ಇರೋದು. ಏನೂ ಸಂಬಳ ಕೊಡ್ತಿದ್ರು ಏನು ಕೇಳ್ತಾ ಇಲ್ಲ. ನನಗೂ ನನ್ನ ಮಗುಗೂ ಮುದ್ದೆ ಇಕ್ಕೊಂಡು ಹೆಂಗ ಮನೆಗೆ ಇಕ್ಕೊಂಡಿದ್ಯಾ ಅಂತನ. ಇಲ್ದಿದ್ರೆ ಏನೂ ಇಲ್ಲ. ತಿಂಗಳಿಗೆ 15,000 ಬಿಸಾಕಿಲಿ ಅಂತ ಹೇಳ್ತಿದ್ದೆ ಸಂಬಳನ. ಏನು 5 ಹಸುಗಳನ್ನೇನು ಕಾಯ್ಕೊಂಬರೋದು, ಹಾಲು ಕರಿಯೋದು, ಸಗಣಿ ಬಸಕದಿ ಅಂದ್ರೆ ಏನು ಸುಮ್ಮನೆ ಅನ್ಕೊಂಡಿದ್ಯಾ? ಅಮ್ಮಣ್ಣಿ ನೆಡ್ಸು ಮುದ್ಕಿ. ಇನ್ನೊಂದು ಸ್ವಲ್ಪ ದಿನ ನಿನ್ನ ಆಟ. ನನ್ನ ಮಗಳಿಗೆ ನಿನ್ನ ಮಗನ ಕೈಯಿಂದ ನಾನು ಸೈನ್ ಹಾಸ್ಕೊಂಡು ಡೈವರ್ಸ್ ಪೇಪರ್ಗೆ ಕೊಡಿಸಿ ಆಮೇಲೆ ನಿನ್ನ ಕತ್ತಿಡ್ದು ನೋಡ್ತೀನಿ. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಮಗ ನನ್ನ ಮಗಳ ಗಂಡನೂ ಅಲ್ಲ. ಡೈವರ್ಸ್ ಆಗೈತೆ ಅಂತನ ಮಕ್ಕಳಿಗೆ ದೋಡಿಸ್ತೀನಿ. ಇನ್ನೊಂದು ವಾರ ಕಡ್ಕ. ನೆಡ್ಸು ಅಲ್ಲೇ ತಕನ. ಏನೇ ಹೆಂಗೆ ಯೋಚನೆ ಮಾಡ್ತಾ ಇದೆಯಾ? ಇವಾಗ ಒಂದು ಸ್ವಲ್ಪ ರೇಗಾಡಬಾರ್ದು. ಈ ಮುಕ್ಕಿ ಮೇಲೂ ಆ ಜುಂಜುನ ಮೇಲೂ ನೀಟು ನಯ ವಿನಯವಾಗಿ ನಡ್ಕೋಬೇಕು. ರೇಗಾಡೋದು ಬೇಡ. ಸಮಾಧಾನ ಜಯಮ್ಮ, ಸಮಾಧಾನ ಮಾಡ್ಕೊ ಒಂದು ಸ್ವಲ್ಪ ದಿನ. ಆಮೇಲೆ ನಿಮಗೆ ಇಂಥ ಮುದುಕಿರ ಕಾಟನೇ ಇರಲ್ಲ. ಅಂತ ಅಳಿಯನ ಕಾಟನೂ ಇರಲ್ಲ. ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೋದು. ಜಯಮ್ಮ ಒಂದಿಟ್ಟು ತುಂಬಕ್ಕೆ ಕೊಡೆ ಜಲ್ದು. ಆ ಕುಕ್ಕರ್ನಾಗ ನನಗೆ ತೆಗ್ದಿಕ್ಕೆ ಆಗಲಿಲ್ಲ. ಅರಿತಾ ಮಾಡಿಕೋಗ್ಯಾಳ ಅಂತ ಯಾತ ಪಲಾವಾಗಿಲ್ಲವ ಹಾಕ್ಯನ್ ತಿನ್ನಜ್ಜಿ ಅಂತ ಹೇಳಿಳು. ನನಗೆ ತೆಗ್ಯಾಕೆ ಬರಲಿಲ್ಲ ಅಕ್ಕೇನಿ. ಇದ್ದಿದ್ರೆ ನಾನು ಇಕ್ಕೊಂಡು ಉಂತಿದ್ದೆ. ಹೋಗು ಹಾಕ್ಯಂಬರೋಗು. ಏನು ಹಂಗೆ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಅಯ್ಯೋ ಹೌದಾ? ಇನ್ನೂ ಉಂಬಕ್ಕಿಕ್ಕಿಲ್ವಾ? ನಿನ್ಗೆ ತಿಂಡಿ ಕೊಟ್ಟಿಲ್ವಾ ಅವಳು ಅರಿತಾ? ಅಯ್ಯೋ ನೋಡು ಅಲ್ಲ ಮಾಡ್ದಾಳು ಒಂದಿಟ್ಟು ಹಾಕೊಟ್ಟು ಹೋಗ್ಬೇಕು ತಾನೆ ಅವಳು. ಎಲ್ಲ ನಾನು ಪಾಪ ವಯಸ್ಸಾಗೈತೆ ತಿನ್ಕೊಂಡು ಚೆನ್ನಾಗಿರ್ಲಿ ಅಮ್ಮಂಗಿಲ್ಲ. ತಂದು ಕೊಡ್ತೀನಿ ಇರಜ್ಜಿ. ಹೋಗು ಜಲ್ದು ಹಾಕ್ಯಮ್ಮನ್ ಕೊಡು. ಹೆಂಗೋ ಜಯಮ್ಮ ದಿಡ್ ಜೋರ ಮಾತಾಡಿದ್ರೆ ಮೆತ್ತಗಾಗ್ಬಿಡ್ತಾಳೆ. ತಾಳಮ್ಮ ತಿನ್ನು. ಸರಿ ಆತ ತಿನ್ ಕಣೆ ಜಯಮ್ಮ. ಬಾ ಮೈದಾ ಸುಸ್ತಾಗ್ಬಿಡ್ತು ಕಣಪ್ಪ. ಆ ಡೈರಿಗೆ ಹಾಲು ಹಾಕಿ ಹುಲ್ಲಾಕಿ ಮುಸ್ರೈಕ್ ಬರೋ ಅಷ್ಟೊತ್ತಿಗೆ ಸುಸ್ತಾತು. ನಡಿ ಉಂಡು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ಜಗ್ಗು ಜುಂಜ ಬಂದ್ರಾ? ನಮ್ಮ ಬಂದ್ವಿ. ತಿಂಡಿ ಹಾಕೊಡು ನಮಗೂ, ನಾವು ತಿಂದು ಹೋಗ್ತೀವಿ. ಯಾಕೋ ಚೆನ್ನಾಗಿಲ್ವೇನೋ ಅವನಿಗೆ? ಜುಂಜುಗೆ ಯಾಕೋ ಸಪ್ಕಿದಾನೆ? ಇಲ್ಲಮ್ಮ ಯಾಕೋ ಅವನಿಗೆ ಸ್ವಲ್ಪ ಏನೋ ಕಾಯಿಲೆ ಆಗೈತಂತೆ. ಒಂದಿಷ್ಟು ಔಷಧಿ ತಗೋಬೇಕು, ದುಡ್ಡಿಲ್ಲ ಅಂತ ಹೇಳ್ತಿದ್ದ. ಯಾಕೋ ಸುಸ್ತಾದಂಗಿದ್ದಾನೆ. ಅದಕ್ಕೆ ಯಾಕೆ ಸುಸ್ತಾಗ್ಯಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವತ್ತು ಎಣ್ಣೆ ಕುಡ್ದಾಗಿದ್ದಾನ. ಎಣ್ಣೆ ಕುಡ್ದಿಲ್ವಲ್ಲ ಇವನು, ಅದಕ್ಕೇನೆ ಹಿಂಗಾಗಿರೋದು. ಸಪ್ಪುಗೆ ಎಣ್ಣೆ ಕುಡಿದಿದ್ರೆ ಇವನಿಗೆ ಕೆಲಸ ಮಾಡಕ್ಕೆ ಮನ್ಸು ಬರಲ್ಲ ಅಲ್ವೇನಾ? ಹಂಗೆಲ್ಲ ಏನೂ ಇಲ್ಲ ಅತ್ತೆ. ನೀವು ಏನು ಮಾಡ್ತೀರಾ? ಎಣ್ಣೆ ಕುಡ್ದೊಂದಿಷ್ಟು ಅಭ್ಯಾಸ ಬಲ. ಅದು ಕುಡಿದಿದ್ರೆ ಏನೋ ಒಂಥರ ಕಳ್ಕೊಂಡಂಗೆ. ಏನೋ ಹೋಗ್ಲಿ ಬಿಡಿ. ಅದಕ್ಕೆ ಏನು ಎಣ್ಣೆ ಕುಡಿಬೇಕಾ ಈಗ? ಏನು ಜಗ್ಗು ನೀನು ಕುಡಿಬೇಕೇನು? ಅಮ್ಮ ಅದು
ಅದು ಏನಿಲ್ಲ ಪರವಾಗಿಲ್ಲ ಹೇಳು. ನೀವಿಬ್ರು 5 ಹಸುಗಳ್ನ ಕಾತ್ಕೊಂಬತ್ತೀರಲ್ವಾ? ಎಣ್ಣೆ ಕುಡಿಬೇಕಾ? ಹೇಳ್ರಿ. ಹೇಳು ಬಮೈದ, ಹ್ಞೂ ಅಂತನಾ? ಅತ್ತೆ ದುಡ್ಡು ಕೊಟ್ಟರು ಕೊಡ್ಬೋದು, ಹೇಳು. ಹೌದಮ್ಮ, ಸ್ವಲ್ಪ ಸಾಯಂಕಾಲಕ್ಕೆ ದುಡ್ಡು ಕುಡಿಬೇಕು ಅಂತ ಅನ್ಸುತ್ತೆ. ಹಸುಗಳ್ನೆಲ್ಲ ಕಟ್ಟಾಕಿ ಒಂದು 5 ಗಂಟೆ ಮೇಲೆ. ಆದರೆ ಏನು ಮಾಡೋದು, ಕುಡಿದ್ರೆ ನೀನು ಬೈತೀಯ ಅಂತ ಸುಮ್ಮನೆ ಆಗ್ತೀವಿ ಅಷ್ಟೇ. ದುಡ್ಡು ಬೇರೆ ಇಲ್ಲ ನಮಗೆ ಕುಡಿಯೋಕ್ಕೂ ಅಷ್ಟಕ್ಕೂ. ಹೌದಾ? ಅದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ದುಡ್ಡು ಕೇಳಕ್ಕೆ? ದುಡ್ಡಿಲ್ಲ ಅಂತ ತಾನೆ? ನಾನು ಕೊಡ್ತೀನಿ ಒಂದು 500 ರೂಪಾಯಿನ. ಕುಡ್ದು ಎಲ್ಲೋ ಕುಡಿತೀರಾ? ಇಲ್ಲೇ ಎಲ್ಲಾದ್ರೂ ಊರ್ ಮಗಳಾಗಿ ಕುಡಿಬೇಕು. ಎಲ್ಗೂ ಹೋಗಿ ಗಲಾಟೆ ಪಲಾಟೆ ಮಾಡ್ಕೊಂಬಂಗಿಲ್ಲ. ಹಂಗಿದ್ರೆ ದುಡ್ಡು ಕೊಡ್ತೀನಿ ನಾನು. ಅಯ್ಯೋ ಅಮ್ಮ, ಇಲ್ಲೇನೆ ಅದೇ ಯಾವತ್ತು ನಾವು ಕುಡಿದ್ವಲ್ಲ ಅಲ್ಲಿ ಮರದಡೆಗೆ ಚೆನ್ನಾಗೈತೆ. ನಾವು ಯಾವಾಗಲೂ ಅಲ್ಲಿಗೆ ಹೋಗೋದು. ಅಲ್ಲೇ ಹೋಗಿ ಕುಡ್ದು ಏನು ಗಲಾಟೆ ಮಾಡ್ಕೊಂಬಲ್ಲಮ್ಮ. ಕೊಡು. ಆಯ್ತು, ದುಡ್ಡು ಕೊಡ್ತೀನಿ, ಇಲ್ಲೇ ಇರ್ರಿ. ಏನು ಜಯಮ್ಮ, ಅಲ್ಲ ಕೇಳಿರು 10 ರೂಪಾಯಿ ಬಿಸ್ದೇ ಇರೋಳು ಇವತ್ತು ಎಣ್ಣೆ ಕುಡೀರಿ ಅಂತಾನೆ ದುಡ್ಡು ಕೊಡ್ತಾ ಇದ್ಯಾ ಮಗುಗೂ ಒಳಿಗುನು? ಏನು ಆಶ್ಚರ್ಯ ಅಜ್ಜಿ. ನೀನ್ ಹೇಳ್ತಿದ್ದಲ್ಲ ಇಷ್ಟೊತ್ತು ಪುಕ್ಸಟ್ಟೆ ದುಡಿಸ್ಕೊಂತೀಯ ಅಂತನ, ಅದಕ್ಕೆ ಪುಕ್ಸಟ್ಟೆ ಯಾಕೆ ದುಡಿಸ್ಕೊಂಬೋದು? ಪಾಪ ಅವ್ರಿಗೆ ಎಣ್ಣೆ ಕುಡಿಯೋಕ್ಕಾದ್ರೂ ಒಂದಿಟ್ಟು ದುಡ್ಡು ಕೊಡೋಣ ಅಂತ ಅಷ್ಟೇನಿ. ತಿಂಗಳಿಗೆ 1 ಸಲನ 2 ಸಲನ ಕೊಡೋದು. ಪಾಪ ಜಯಮ್ಮ, ನೀನೇ ದುಡ್ಡು ಕೊಟ್ಟು ಕುಡಿ ಅಂತ ಹೇಳ್ತೀಯ? ಸುಮ್ಮನಿರು, ಕೊಡಬೇಡ. ಓಕೆ, ಕುಡ್ದು ಆಮೇಲೆ ತೂರಾಡ್ಕೊಂಡ್ ಬರ್ತಾವೆ, ಆಮೇಲೆ ಗಲಾಟೆ ಮಾಡ್ಕೊಂಡು ಯಾರು ಕೊಟ್ಟ ನಾನು? ಸುಮ್ಮನಿರು, ಅತ್ತೆನೇ ಕೊಡ್ತೀನಿ ಅನ್ಬೇಕಾರೆ ನೀನು ಯಾಕೆ ಬೇಡ ಅಂತೀಯ? ಸುಮ್ಮನೆ ತಿಂಡಿ ತಿಂತಾ ಇದೆಯೇನೋ, ತಿನ್ನು ನೀನು. ಅಯ್ಯೋ, ಮುದ್ರಂಗಜ್ಜಿ ಅವ್ರು ಏನು ಅಂತವ್ರಲ್ಲ. ಕುಡ್ದು ಗಲಾಟೆ ಮಾಡ್ಕೊಂಬಲ್ಲ. ನಾನೇ ಜಾಸ್ತಿನೂ ಕೊಡಲ್ಲ, ಒಂದು 500 ರೂಪಾಯಿ ಅಷ್ಟೇನಿ. ಸರಿ ಅಮ್ಮ, ಅತ್ತೆ ಉಂಟು, ಅಳಿಯ ಉಂಟು, ಮಗ ಉಂಟು, ನನಗೇನಂತೆ? ನಾನು ಹೊಟ್ಟೆ ತುಂಬಿಸ್ಕೊಂತೀನಿ. ನೀನು ಆ ಕೆಲಸ ಮಾಡು, ಹೊಟ್ಟೆ ತುಂಬಿಸ್ಕೊಂಡು ಎಲ್ಲ ನಾಡ್ಕಿಲೆ ಹಾಕೊಂಡು ಕುಕ್ಕಮ್ಮದ್ ನೋಡು. ನನಗೆ ಗೊತ್ತೈತಿ ಯಾವಾಗ ಕೊಡ್ಬೇಕು ಯಾವಾಗ ಬಿಡಬೇಕು ಅಂತಾನೆ. ನಾನು ದುಡ್ಡು ಕೊಡ್ದಿಲ್ಲದಕ್ಕೆ ತಾನೆ ಇವರು ಎಣ್ಣೆ ಕುಡಿಯಕ್ಕಂತ ನನ್ನ ಸುಳ್ಳು ಹೇಳಿ ನಾನು ಜೈಲಾಗಿದ್ದಾಗ ದುಡ್ಡೆಲ್ಲ ಹೊತ್ಕೊಂಡು ಹೋಗಿ ಹಾಳು ಮಾಡಿದ್ದು. ಅದಕ್ಕೆ ಅದ್ರ ಬದಲಿಗೆ ನಾನೇ ಒಂದಿಟ್ಟು ದುಡ್ಡು ಕೊಟ್ರೆ ವಾರಕ್ಕೊಂದ್ಸಲಿನೋ 15 ದಿವಸಕ್ಕೊಂದ್ಸಲಿನೋ ಅವ್ರಿಗೂ ಸಮಾಧಾನ ಆಗುತ್ತೆ ಅಂತ ಅಷ್ಟೇನೆ. ಇನ್ನೇನಿಲ್ಲ, ನಾನೇನು ಅವ್ರನ್ನ ಕುಡುಕರು ಮಾಡ್ಬೇಕು ಅಂತ ಅಲ್ಲ ಕಣಜ್ಜಿ. ಕದ್ದು ಮುಚ್ಚಿ ಕುಡಿಯೋದು, ಆಮೇಲೆ ಅರ್ಥಗನ ಸಾಲ ಮಾಡೋದು ಅದೆಲ್ಲ ಯಾಕೆ ಬೇಕು? ಹೆಂಗೋ ಅವರೇ ದುಡಿತಾರೆ. ನನಗೆ ಅಲ್ಲಿಗೆ 30-35 ಸಾವಿರ ರೂಪಾಯಿ ಬರುತ್ತೆ ತಿಂಗಳಿಗೆ. ಅವ್ರಿಗೇನೋ ಒಂದು ತಿಂಗಳಿಗೆ 2 ಸಲ 500 ರೂಪಾಯಿ ಕೊಟ್ರೆ ಏನು ನಮ್ದೇನು ಸಾವ್ಕೊಂತೀವ? ಅದಕ್ಕೇನೆ ಅಷ್ಟೇನೆ. ಗೊತ್ತಾತಾ ಈಗ? ಗೊತ್ತಾತ್. ಲೋ ಬಾಮೈದ, ಏನು ಇವತ್ತು ಯಾವ ಕಡೆಗೆ ಎದ್ವ ನಾವಿಬ್ರು? ಅತ್ತೆ ಕುಡಿಯೋಕ್ಕೆ, ಎಣ್ಣೆ ಕುಡಿಯೋಕ್ಕೆ 500 ರೂಪಾಯಿ ದುಡ್ಡು ಕೊಡ್ತಾ ಇತ್ತ ನಮಗೆ? ಏನು ಆಶ್ಚರ್ಯ ಇದು. ಅಯ್ಯೋ. ಹೌದು ಬಾವ, ಇವತ್ತು ಬಲಗಡಿಕೆ ಎದ್ವಿ ಅನ್ಸುತ್ತೆ. ಎದ್ದ ತಕ್ಷಣ ನಾವು ಕತ್ತೆ ಮುಖ ನೋಡಿದ್ವಿ ಅನ್ಸುತ್ತೆ. ಅದಕ್ಕೆ ನಮ್ಮಮ್ಮ ದುಡ್ಡು ಕೊಡ್ತಾ ಇರೋದು. ಸುಮ್ಮನಿರು. ಕುತ್ಕೊಳಪ್ಪ ಜಗ್ಗು, ಚುಂಜ ಕೂಕಳ್ರಿ. ತಿಂಡಿ ಹಾಕಿ ಬಂದು ಕೊಡ್ತಾಳೆ. ತಿಂಡಿ ತಿಂದ್ಬಿಟ್ಟು ಹಸ್ಗಳ್ನ ಹೊಡ್ಕೊಂಡು ಹೋಗಿರಂತೆ. ಆಮೇಲೆ ಇವಾಗಲೇ ಕುಡ್ದು ನೀರು ಕುಡ್ದಿಡ್ದೀರ ಸಾಯಂಕಾಲಕ್ಕೆ. ನಾನು ಕೂಕಳ್ರ ಸಾಯಂಕಾಲಕ್ಕೆ ಕೊಡೋದು ದುಡ್ಡ ಈಗಲೇ ಕೊಟ್ರೆ ಆಮೇಲೆ ಕುಡ್ದು ಹಸ್ಗಳ್ನೆಲ್ಲಾದ್ರೂ ಯಾರೊಂದ ಕಣ ಬಿಟ್ರೆ ಏನು ಮಾಡ್ತೀಯ? ಕೂಕಳ್ರಿ, ಹಾಕಿ ಬಂದು ಕೊಡ್ತೀನಿ ತಿಂಡಿನ. ಸರಿ ಆಯ್ತಮ್ಮ, ಕುಕ್ಕಂತೀವಿ. ಹಾಕ್ಯಂಬ. ತಾಡಪ್ಪ, ತಿನ್ರಿ. ಸಾಯಂಕಾಲಕ್ಕೆ ಹಸುಗಳನ್ನ ಹೊಡ್ಕೊ ಬರ್ತೀರಲ್ಲ ಅವಾಗ ಕೊಡ್ತೀನಿ ದುಡ್ಡ. ಹಂಗ ಸರಿ ಆಯ್ತತ್ತೆ. ಹೊಡ್ಕೊಂಡು ಬಂದ್ಮೇಲೆ ಕೊಡಿವ್ರಂತೆ. ನಿಮ್ಮ ಹತ್ರನೇ ಇಟ್ಕೊಳ್ರಿ. ಬಾಮೈದ, ತಿನ್ನು ಜಲ್ ತಿಂಡಿ ತಿಂದು ಹೊಡ್ಕೊಂಡು ಹೋಗೋಣ ಬೇಗ. ಬೇಗ ಹೊಡ್ಕೊಂಡು ಹೋಗಿ ಜಲ್ದಿ ಬಂದ್ಬಿಡೋಣ. ಸರಿ ಆಯ್ತು, ಬೇಗ ಹೊಡ್ರಿ. ಇದ್ಯಾಕೆ ಜೈ ಅಲ್ಲ, ಎಂದೆಂದೂ ಕಿರ್ಲಿಕೊಂಡ್ರು 1 ರೂಪಾಯಿ ಕೊಡ್ತಿರ್ಲಿಲ್ಲ. ಇವತ್ತು ಅವಳೆ 500 ರೂಪಾಯಿ ದುಡ್ಡು ಕೊಡ್ತೀನಿ ಕುಡಿಯೋಕ್ಕೆ ಅಂತ ಹೇಳ್ತಾ ಇದ್ದಾಳಲ್ಲ. ಏನಿರ್ಬೋದು? ಏನಾದರೂ ಕಿತಾಪತಿ ಮಾಡ್ತಾಳ ಎಣ್ಣೆ ಕೊಡಿಸಿ? ಏನೋ ಅಪ್ಪ ಇದ್ರೂ ಇರ್ಬೋದು. ಈ ಜೈನು ಅದನ್ನು ನಂಬಕ್ಕಾಗಲ್ಲ. ನೋಡೋಣ, ಒಂದು ಕಣ್ಣು ಇಟ್ಟಿರಬೇಕು ಯಾವುದಕ್ಕೂ. ನನ್ನ ಮಗುಗೆ ಏನಾನ ಹೆಚ್ಚು ಕಮ್ಮಿ ಮಾಡ್ತಾಳೋ ಏನು ಸುಡ್ಗಾಡೋ, ಎಣ್ಣೆ ಬಣ್ಣೆ ಕೊಡಿಸಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.